ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಎಷ್ಟಾಗಿದಮ್ಮ? ಟೈಮ್ ಬಂದು 8:44 ಆಗಿದೆ. ರಾತ್ರಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಾರ್ನಿಂಗ್ ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮತ್ತು ಯಾಕಂದರೆ ಅಲ್ಲಿ ಮಮ್ಮಿ ಮೊಬೈಲ್ ತೊಗೊತಾ ಇದ್ದಾರೆ. ಅದು ಯಾವ ಮೊಬೈಲ್ ತೊಗೊತಾರೆ, ಎಷ್ಟು ಪ್ರೈಸ್ದು, ಯಾವ ಕಂಪ್ನಿದು, ಏನು ತೊಗೊತಿರೋದು ಅಂತೆಲ್ಲ ಇನ್ ಡೀಟೇಲ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಮತ್ತು ಹೊಸದಾಗಿ ನನ್ನ ವೀಡಿಯೋನ ಯಾರು ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕು. ನಿಮಗೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಯಾವಾಗಲೂ ಹೇಳ್ದಂಗೆ ಇಲ್ಲಿಂದ ನಮ್ಮೂರಿಂದ ಮೈಸೂರಿಗೆ ಹೋಗ್ಬೇಕಂದ್ರೆ ತುಂಬ ಲಾಂಗ್ ಜರ್ನಿ. ಅದಕ್ಕೆ ಇವತ್ತು ನಾವು ಇಲ್ಲಿಂದ ಎಷ್ಟು ಬೇಗ ಮನೆ ಬಿಡ್ತೀವೋ ಮೈಸೂರಿಗೆ ಬೇಗ ರೀಚ್ ಆಗ್ತೀವಿ ಅನ್ನೋ ಒಂದು ಕಾರಣಕ್ಕೆ ಬೆಳಿಗ್ಗೆ ಹೊತ್ತು ತಲೆ ಸ್ನಾನ ಮಾಡೋಕ್ಕಾಗಲ್ಲ, ಮಾಡಿದ್ರೂ ಕೂಡ ತಲೆ ಮುನ್ಸ್ಕೊಳಕ್ಕಾಗಲ್ಲ ಅಂತ ಇವತ್ತಿನ ಹೆಡ್ ವಾಶ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ರೆಡಿ ಆಗಿಬಿಟ್ಟು ಹೋಗೋದಷ್ಟೇ. ಮತ್ತು ಬೆಳಿಗ್ಗೆ ಹೇರ್ ಸ್ಟ್ರೈಟ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ, ಕೂದಲು ಒಣಗಿರುತ್ತೆ ಅಷ್ಟೊತ್ತಿಗೆ ಅಂತ. ಅದು ಮಮ್ಮಿ ಮಾಡ್ಕೊತಾರೆ ಹೇರ್ ಸ್ಟ್ರೈಟು, ಹಂಗೆ ಸ್ವಲ್ಪ ನಾನು ಮಾಡ್ಕೊಳ್ಳೋಣ ಅಂತ. ಅದೇ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ, ಕನ್ಫರ್ಮ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಅದೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಗಾಯ್ಸ್, ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಓಕೆ ಗಾಯ್ಸ್, ನಾನು ಆವಾಗಲೇ ಹೇಳ್ದಂಗೆ ಇವತ್ತು ಮೈಸೂರಿಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗೋಕ್ಕೆ ಒಂದು ರೀಸನ್ ಇದೆ, ಅದು ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಮತ್ತು ನನ್ನ ವ್ಲಾಗ್ನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ಸ್ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಒಂದು ಔಟ್ಫಿಟ್ಟಿಂಗ್ ಚೆನ್ನಾಗಿದೆ. ಅವಳದು ಸ್ವಲ್ಪ ಉದ್ದ ಕೂದಿರೋದ್ರಿಂದ ಅವಳು ಹಂಗೆ ಜಡೆ ಹಾಕಂತಾಳೆ. ನಂಗೆ ಆ ಥರ ಜಡೆ ಹಾಕಿದ್ರು ನಂಗೆ ಸೂಟೂ ಆಗಲ್ಲ, ಅಥವಾ ಜಡೆ ಹಿಡ್ದೆ ಅಷ್ಟು ನೀಟಾಗಿ ಕಾಣೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಇರೋ ಒಂದೆರಡು ಪುಟ ಕೂದಲು, ಚಿಕ್ಕ ಚಿಕ್ಕ ಪುಟ ಕೂದಲು ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲಿ ಆಶಾ ಬೆಳಗಿದ್ದಾಳ, ನಾನು ಬೆಳಗಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಯಾಕಂದರೆ ಮುಂಚೆ ಆಶಾನ ಬೆಳಗಿದ್ದು, ಈಗ ನಾನು ಸ್ವಲ್ಪ ಗ್ಲೋ ಆಗಿದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಅವಳ ಲೆವೆಲ್ಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಒಟ್ಟು ಇಬ್ಬರಲ್ಲಿ ಅವಳೇ ಸ್ವಲ್ಪ ಬೆಳಗಿದ್ಲು, ನಾನು ಸ್ವಲ್ಪ ತುಂಬ ಬ್ಲ್ಯಾಕ್ ಇದೆ ಮೈಯಲ್ಲಿ. ಹೇಳಬೇಕು ಅಂದರೆ ನನಗೆ ಅದು ಒಂದು 6 ತಿಂಗಳುಗಟ್ಲೆ ಹೋಗ್ಬಿಟ್ಟಿತ್ತು. ಒಂದು 7-8 ತಿಂಗಳು ಇಂಚು ಸಖತ್ತು ಮೈಯಲ್ಲಿ ಬ್ಲೀಡಿಂಗ್ ಆಗಿದ್ದ ಕಾರಣ ನನ್ನ ಮೈಯಲ್ಲಿ ರಕ್ತ ಇರಲಿಲ್ಲ. ಇವಾಗ ಅದು ಕಂಟ್ರೋಲ್ ಆಗಿರೋದಕ್ಕೆ ಈಗ ಸ್ವಲ್ಪ ಪರವಾಗಿಲ್ಲ, ಅಷ್ಟೇ ಗ್ಲೋಯಿಂಗ್ ಆಗಿದೆ. ಇಬ್ಬರು ಈಕ್ವಲ್ ಆಗಿದ್ದೀವಿ. ಹೇಳ್ಬೇಕು ಅಂದರೆ ಆ್ಯಕ್ಚುಲಿ 1% ನಾನೇ ಜಾಸ್ತಿ ಬೆಳಗಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬೆಳಕು ಕರಿತಾ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಬೆಳಕು ಕರಿತಾ ಇದೆ, ಅಷ್ಟೊಂದು ಬ್ಲ್ಯಾಕ್ ಇಲ್ಲ, ಬೆಳಕು ಕರಿತಾ ಇರೋಂಥದ್ದು. ಬೇಕಿದ್ರೆ ಕದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಬೆಳಕು ಕರಿತಾ ಇದೆ. ಇವತ್ತು ಯಾವುದೇ ಒಂದು ಶುಕ್ರವಾರ ಇಲ್ಲ, ಯಾವುದೇ ಒಂದು ವಾರ ಇಲ್ಲ, ನಾನು ಈಗ ಹೊರಟಿದ್ದೀನಿ. ಬೇಗ ಬೇಗ ಹೋಗ್ಬೇಕು. ಓ ಮೈ ಗುಡ್ನೆಸ್, ನೋಡಿ ಫ್ರೆಂಡ್ಸ್, ರಾತ್ರಿ ಎಲ್ಲ ಮಳೆ ಬಂತು. ರಾತ್ರಿ ಎಲ್ಲ ಮಳೆ ಬಂತು, ರಾತ್ರಿ ಎಲ್ಲ ಬರಲ್ಲ, ಒಟ್ಟು ರಾತ್ರಿ ಬಂತು, 10-11 ಗಂಟೆವರೆಗೂ ಬಂತು. ಈಗ ನೋಡಿದ್ರೆ ಮಂಜುಗಡ್ಡೆ ಕೌಕೊಂಡ್ಬಿಟ್ಟಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಮಂಜುಗಡ್ಡೆ ಇದೆಲ್ಲ ಅದು ಏನು ಗೊತ್ತಾ, ಅದು ಇಲಿ ಅಲ್ಲಿ ಬಿದ್ದಿರೋಂಥದ್ದು ಇಲಿ ಫ್ರೆಂಡ್ಸ್. ನೋಡಿ ಎದ್ರಕಂತಾಳು ನನ್ನ ಮಗಳು, ಇದು ನಿಂಗೆ ಯಾವ್ದು ಅಂತೇಳಿ. ಈ ಇಲಿ ಸತ್ತು ಅಲ್ಲಿ ಬಿದ್ದಿತ್ತು, ಅಲ್ಲಿಂದ ಇಲ್ಲಿ ಕುದುರೈತೆ. ಫ್ರೆಂಡ್ಸ್, ಸಮೋಸ ತಿಂತಾ ಇದ್ದೀನಿ. ಕುಣಿಗಲಲ್ಲಿದ್ದೀವಿ. ಕುಣಿಗಲಲ್ಲಿ ಹಿಂಗೆ ಚಿಪ್ಸ್ ತಿಂತಾ ಇದ್ವಿ. ಕುಣಿಗಲಲ್ಲಿ ಈಗ ಸಮೋಸ ತಿಂತಾ ಇದ್ವಿ. ಅರ್ಧ ಕಾಯಿ ಆಗ್ಬಿಟ್ಟಿದೆ ಫ್ರೆಂಡ್ಸ್.
ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ನಾಳೆ ಊರಿಗೆ ಹೋಗೋಕ್ಕೆ ಹೇರ್ ಸ್ಟ್ರೈಟ್ ಮಾಡ್ಕೋಬೇಕು ಅಂತ, ಜೊತೆಗೆ ಬೇಗ ಕೂದಲು ಒಣಗಿಸ್ಕೊಳ್ಬೋದು ಅಂತ ಹಿಂದಿನ ದಿನನೇ ಹೆಡ್ ವಾಶ್ ಮಾಡ್ಕೊಂಡಿದ್ದೆ. ಆದರೆ ಅಷ್ಟು ಪ್ರಿಪೇರ್ ಮಾಡಿಕೊಂಡ್ರೂ ಹೇರ್ ಸ್ಟ್ರೈಟ್ ಮಾಡ್ಕೊಳಕ್ಕಾಗಲೇ ಇಲ್ಲ ಗೈಸ್. ಯಾಕಂದರೆ ನಾನು ವೇರ್ ಮಾಡಿರೋ ಡ್ರೆಸ್ಗೆ ಹೇರ್ ಸ್ಟ್ರೈಟ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಳೋ ಥರ ಯಾವುದೂ ಐಡಿಯಾ ಉಳಿಲಿಲ್ಲ. ಜೊತೆಗೆ ಲೇಟ್ ಬೇರೆ ಆಗ್ತಿತ್ತು. ಅದಕ್ಕೆ ಸಿಂಪಲ್ಲಾಗಿ ಜಡೆ ಹಾಕ್ಕೊಂಡೆ. ನಾನು ವೇರ್ ಮಾಡಿರೋ ಡ್ರೆಸ್ಗೆ ಈ ಥರ ಹೇರ್ ಸ್ಟೈಲ್ ಸೂಟ್ ಆಗ್ತಿದೆಯಾ ಇಲ್ವಾ ಅಂತ, ಹಾಗೆ ಹೇಗೆ ಕಾಣಿಸ್ತಿದ್ದೀನಿ ನಾನು ಅಂತ ಕಮೆಂಟ್ ಮಾಡಿ. ಹೇಳಬೇಕು ಅಂದರೆ ನಾನು ಈ ಥರ ಜಡೆ ಹಾಕ್ಕೊಂಡಾಗೆಲ್ಲ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗುತ್ತೆ. ಬಿಕಾಸ್ ನಾನು ಜಾಸ್ತಿ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡೆ ಕಾಲೇಜ್ಗೆ ಹೋಗ್ತಿದ್ದಿದ್ದು. ಯಾವುದೇ ಫಂಕ್ಷನ್ ಇರಲಿ, ಸೆಂಡ್ ಆಫ್ ಇರಲಿ, ಎಲ್ಲದಕ್ಕೂ ಇದೇ ಥರ ಜಡೆ ಹಾಕ್ಕೊಂಡು ಹೂ ಮುಡ್ಕೊಂಡು ಹೋಗ್ತಿದ್ದೆ. ಅವಾಗೆಲ್ಲ ಫೋಟೋಸ್ ತೊಗೊತಿದ್ದೆ. ಅವೆಲ್ಲ ಫೋಟೋಸ್ ಹಾಗೆ ಜೋಪಾನವಾಗಿ ಇಟ್ಟಿಟ್ಟಿದ್ದೀನಿ. ಆ ಫೋಟೋಸ್ ಎಲ್ಲ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ. ಒಂದು ಕ್ಷಣ ಕಾಲೇಜ್ ಲೈಫ್ಗೆ ಹೋಗಿ ಬಂದಂಗೆ ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಅವ್ರ ಜೊತೆ ನಾನು ಇದ್ದಿದ್ದಂಥ ಕ್ಷಣಗಳು ಮತ್ತು ನಮ್ಮ ಟೀಚರ್ಸ್ ಅವ್ರನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊಳ್ತಿರ್ತೀನಿ. ನಿಮಗೂ ಹೀಗೆ ಅನಿಸುತ್ತಾ? ಓಲ್ಡ್ ಫೋಟೋಸ್ ಎಲ್ಲ ನೋಡಿದಾಗ ಮತ್ತು ಅದೇ ಲೈಫ್ಗೆ ಹೋಗಿ ಬಂದಂಗೆ ಮತ್ತು ಅವ್ರನ್ನೆಲ್ಲ ಮಿಸ್ ಮಾಡ್ಕೊಳ್ಳೋ ಥರ ನಿಮಗೂ ಇದೇ ಥರ ಫೀಲ್ ಆಗುತ್ತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದರೆ ಆ ಒಂದು ಸಿಹಿ ಮೆಮೊರಿನ ನೆನೆಸ್ಕೊಳ್ತಾ ಮತ್ತು ಅದೇ ಕಾಲೇಜ್ ಲೈಫ್, ಅದೇ ಎಂಜಾಯ್ಮೆಂಟ್, ಯಾವುದೇ ಥರ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ನಾವು ನಮ್ಮ ಪಾಡಿಗೆ ಓದ್ಕೊಂಡು ಫ್ರೆಂಡ್ ಜೊತೆ ಮಾತಾಡಿಕೊಂಡು ಇರೋಕ್ಕೆ ಇನ್ಯಾವತ್ತೂ ಆಗಲ್ಲ ಅನ್ನೋ ಒಂದು ಕಹಿ ಸತ್ಯ ಮೈಂಡಿಗೆ ಬಂದ ತಕ್ಷಣ ಆ ಸ್ವೀಟ್ ಮೆಮೊರೀಸ್ನ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಮನಸ್ಸಿಗೆ ತುಂಬ ಬೇಜಾರು ಸಹ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಪಾಸ್ಟ್ ಈಸ್ ಪಾಸ್. ಅದಕ್ಕೆ ಆದಷ್ಟು ನಾವು ಪ್ರೆಸೆಂಟ್ ಲೈಫ್ನ ಖುಷಿಯಾಗಿ ಕಳೆಯೋಕ್ಕೆ ಟ್ರೈ ಮಾಡಬೇಕು. ಆವಾಗ ಮುಂದೆ ನಮಗೆ ಗಿಲ್ಟ್ ಕಾಡಲ್ಲ ಅಂತ ಹೇಳ್ತೀನಿ. ಅವಾಗಂತೂ ನಿಜ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಷ್ಟು ಅಳ್ತಿದ್ದೆ ಅಂದರೆ, ಏನಾದರೂ ಮಳೆ ಬಂತು ಅಂದರೆ ಮಮ್ಮಿಗೆ ಹೇಳ್ಬಿಡ್ತಿದ್ದೆ ಇವತ್ತು ಕಾಲೇಜ್ಗೆ ಹೋಗಲ್ಲ ಮಳೆ ಬರ್ತಿದೆ ಅಂತ. ಏನಾದರೂ ಸರ್ಕಸ್ ಮಾಡಿ ಮನೆಗೆ ಉಳ್ಕೊಳಕ್ಕೆ ನೋಡ್ತಿದ್ದೆ. ಆವಾಗಂತೂ ಕಾಲೇಜಿಗೆ ಹೋಗೋಕ್ಕೆ ಬೇಜಾರಾಗ್ತಿತ್ತು. ಆದರೆ ಇವಾಗ ಆ ಡೇಸ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಬರೀ ಒಂದು ಜಡೆ ವಿಷಯದಲ್ಲಿ ಇಷ್ಟು ದೊಡ್ಡ ಮೆಮೊರಿನೇ ಇದೆ. ಹೀಗೆ ಹೇಳ್ತಾ ಹೋದರೆ ತುಂಬಾ ಇದೆ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ನಲ್ಲಿ ಆ ವಿಷಯಕ್ಕೆ ತಕ್ಕಂಗೆ ಓಲ್ಡ್ ಮೆಮೊರೀಸ್ ಏನಾದರೂ ನೆನಪಾದರೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಓಲ್ಡ್ ಮೆಮೊರೀಸಿಂದ ಇವತ್ತಿನ ದಿನಕ್ಕೆ ವಾಪಸ್ ಬರೋಣ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಫೈನಲಿ ನಾವು ಮೈಸೂರಿಗೆ ರೀಚ್ ಆದಮೇಲೆ ನೆಕ್ಸ್ಟ್ ಡೇ ಹೊರಗಡೆ ಹೋಗಿದ್ವಿ. ಯಾಕಂದರೆ ನಾನು ಬರ್ತಡೇ ಆ ಥರ ಬರ್ತಿತ್ತಲ್ವ, ಅದಕ್ಕೆ ಡ್ರೆಸ್ ತಗೊಳ್ಳೋಣ ಅಂತ ಹೋಗಿದ್ವಿ. ಅಲ್ಲಿ ಸಾಕಷ್ಟು ಅಂಗಡಿಗೆ ಹೋದ್ವಿ. ಆದರೆ ಅಲ್ಲಿರೋಂತಹ ಎಲ್ಲ ಡ್ರೆಸ್ಸು ಚೆನ್ನಾಗಿದ್ವು. ಆದರೆ ನನಗೆ ಇಷ್ಟ ಆಗೋ ಥರ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಯಾವುದೂ ಸಿಗಲಿಲ್ಲ. ಅಂದರೆ ಡ್ರೆಸ್ಸಸ್ ಇಷ್ಟ ಆದರೆ ಕಲರ್ ಇಷ್ಟ ಆಗ್ತಿರಲಿಲ್ಲ, ಕಲರ್ಸ್ ಇಷ್ಟ ಆದರೆ ಡ್ರೆಸ್ ಪ್ಯಾಟರ್ನ್ ಮತ್ತು ಡ್ರೆಸ್ ಡಿಸೈನ್ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಈ ಥರ ಆಗ್ತಿತ್ತು. ಆಮೇಲೆ ಫೈನಲಿ ಸಾಕಷ್ಟು ಅಂಗಡಿಗಳನ್ನ ನೋಡಿದ ಮೇಲೆ ಒಂದು ಡ್ರೆಸ್ ಇಷ್ಟ ಆಯಿತು, ಅದನ್ನು ತಗೊಂಡ್ವಿ. ಬಟ್ ಇದೇ ವ್ಲಾಗ್ನಲ್ಲಿ ಆ ಡ್ರೆಸ್ನ ತೋರಿಸಲ್ಲ, ಬರ್ತಡೇ ದಿನನೇ ತೋರಿಸ್ತೀನಿ. ಬನ್ನಿ ನಮ್ಮ ಛೋಟಾ ಚಾಂಪಿಯನ್ ಛೋಟಾ ಭೀಮ್ನ ಮಾತಾಡ್ಸ್ಕೊಂಡು ಬರೋಣ. ಕೊಚ್ಚ ಹೇಳು ಬೇಗ ಬೇಗ ಹೇಳು ಚಿನ್ನಿ. ಏನಂತ ಹೇಳ್ತಾ ಏನು ಹೇಳ್ತು ಅತ್ತೆ? ಹಾಯ್ ಮಾಡಿ. ಹಾಯ್ ಎಲ್ಲರಿಗೂ ಒಂದು ಹಾಯ್ ಎಲ್ಲರಿಗೆ ವೆಲ್ಕಮ್ ಟು ಗೈಸ್. ಆಮೇಲೆ ಹೇಳು ಹಾಯ್. ಹಾಯ್, ಹೇಗಿದ್ದೀರಾ ಎಲ್ಲರೂ? ಹೇಗಿದ್ದೀರಿ ಎಲ್ಲರೂ? ಕುಚ್ಚ ಬಾಯಿಲಿ ಕುಚ್ಚಂದು ನಾನು ಹೆಂಗೆ ಹೇಳ್ತೀನಿ ನಂಗೆ ಹೇಳ್ಬೇಕು. ಹಾಯ್ ಎಲ್ಲರಿಗೂ. ಹಾಯ್ ಎಲ್ಲರಿಗೂ. ಎಲ್ಲರಿಗೆ ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡಿ. ಆಮೇಲೆ ಬಾಯ್ 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 ಹೇಳ್ಬಿಟ್ಟ ಆಲೆ. ಫ್ಲೈಂಗ್ ಕ್ಲಿಸ್ ಕೊಡು ಎಲ್ಲರಿಗೂ. ಫ್ಲೈಂಗ್ ಕ್ಲಿಸ್ ಕೊಡು. ಚಿನ್ನಿ ಚಿನ್ನಿ ಮತ್ತು
ಹೀಗೆ ಅಲ್ವಾ ಸಣ್ಣ ಮಕ್ಕಳು ಮಾಡುವಂತಹ ತುಂಟತನ, ಅವರ ಮುದ್ದು ಮುದ್ದಾದ ಮಾತುಗಳು ಮತ್ತೆ ಆ ಮುಗ್ಧ ಮನಸ್ಸು ತೋರಿಸುವಂತಹ ನಿಷ್ಕಲ್ಮಶವಾದ ಪ್ರೀತಿ ಜೊತೆಗೆ ನಾವು ಬೆರೀತಾ ಹೋದರೆ ನಮ್ಮ ಮನಸ್ಸಲ್ಲಿ ಎಷ್ಟೇ ನೋವು ದುಃಖ ಇದ್ರೂ ಕೂಡ ಆಗಿನ ಕ್ಷಣ ಕಾಣೋದೇ ಇಲ್ಲ. ಅವ್ರ ಜೊತೆ ನಾವು ಕೂಡ ಸಣ್ಣ ಮಕ್ಕಳು ಆಗೋಗ್ಬಿಡ್ತೀವಿ. ಈ ಥರ ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಅಮ್ಮು ಕಿಚನಲ್ಲಿ ಪಾತ್ರೆಗಳನ್ನ ಜೋಡಿಸ್ತಾ ಅತ್ತಿಂದ ಇತ್ತಿಂದ ಅತ್ತ ಪಾತ್ರೆಗಳನ್ನ ಇಡುತ್ತಾ ಅತ್ತೆಗೆ ಹೆಲ್ಪ್ ಮಾಡ್ತಿದ್ದ. ಆ ಒಂದೆರಡು ಕ್ಲಿಪ್ಪಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೆ. ಅವನ್ನ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಓ ಹೌದಾ? ಆಯ್ತು. ಹಾಂ, ಏನಾಯ್ತಾರೆ ಒಳಗೆ? ಈರುಳ್ಳಿ. ಹಾಂ, ಇವಾಗ ಇಷ್ಟೊತ್ತು ನೀವು ವೇಟ್ ಮಾಡಿದಂತಹ ಮತ್ತು ವ್ಲಾಗ್ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿರೋ ಥರ ಅಂದರೆ ತಮ್ನೈಲ್ನಲ್ಲಿ ನೀವು ನೋಡಿರೋವಂಥ ವಿಷಯನ ಶೇರ್ ಮಾಡ್ತಿದ್ದೀನಿ.
ಅಂದರೆ ಇವಾಗ ನಾನು, ಅಮ್ಮ, ನಮ್ಮ ಚೀಮಾಮ ಮತ್ತು ಅತ್ತೆ ಮೊಬೈಲ್ ಶೋರೂಮ್ಗೆ ಹೋಗ್ತಿದ್ದೀವಿ. ಹೇಳಬೇಕು ಅಂದರೆ ನಾವು ಬೆಳಗ್ಗಿದ್ದಾಗಲೇ ಹೋಗಬೇಕಿತ್ತು, ಆದರೆ ಚೀಮಾಮ ಡ್ಯೂಟಿಗೆ ಹೋಗಿದ್ರು. ಅದಕ್ಕೆ ಇವಾಗ ನೈಟ್ 7 ಆಗಿದೆ. ಅಷ್ಟೊತ್ತಿಗೆ ಶೋರೂಮ್ಗೆ ಹೋಗ್ತಿದ್ದೀವಿ. ಇಲ್ಲಿ ಮಮ್ಮಿ ನ್ಯೂ ಮೊಬೈಲ್ ತಗೊಳ್ತಿದ್ದಾರೆ. ಇವಾಗ ಯಾಕೆ ನ್ಯೂ ಮೊಬೈಲ್ ಅಂತ ನೀವು ಕೇಳೋದಾದರೆ, ಮಮ್ಮಿ ಹಿಂದೆ ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ತುಂಬ ಹ್ಯಾಂಗ್ ಆಗ್ತಿತ್ತು, ಜೊತೆಗೆ ಸ್ಟೋರೇಜ್ ಫುಲ್ ಸಹ ಆಗಿತ್ತು. ಅದನ್ನು ರೆಡಿ ಮಾಡಿಸಿ ಸಾಕಾಗೋಗ್ಬಿಡ್ತು. ಆ ಮೊಬೈಲ್ನ ಪದೇ ರೆಡಿ ಮಾಡಿಸೋ ಬದಲು ಅದೇ ಅಮೌಂಟ್ಗೆ ಒಂದು ನ್ಯೂ ಮೊಬೈಲ್ನ ತಗೊಳ್ಬೋದು ಅಂತ ತಗೊಳ್ತಿದ್ದಾರೆ ಮಮ್ಮಿ. ಇಲ್ಲಿ ಯಾವ ಮೊಬೈಲ್ ತಗೊಳ್ತಿದ್ದಾರೆ ಅಂತ ನಾನು ಹೇಳಲ್ಲ, ಬಟ್ 3 ಆಪ್ಷನ್ ಕೊಡ್ತೀನಿ. ಅದರಲ್ಲಿ ನೀವು ಗೆಸ್ ಮಾಡಿ ಹೇಳಿ ನೋಡೋಣ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಎಷ್ಟು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಚೆಕ್ ಮಾಡೋಣ ಅಂತ ಅಷ್ಟೇ. ಬಟ್ ನಿಮಗೆ ಒಂದು ಕ್ಲೂ ಕೊಡ್ತೀನಿ, ಬಿಕಾಸ್ ನಿಮಗೆ ಗೆಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ ಕ್ಲೂ ಏನಂದರೆ ಮೊಬೈಲ್ ಪ್ರೈಸ್ನ ಹೇಳ್ತೀನಿ. ಮಮ್ಮಿ ತಗೊಂಡಂಥ ಮೊಬೈಲ್ ಪ್ರೈಸ್ ಬಂದು 20,000 ಒಳಗಡೆ ಇದೆ. ಇಷ್ಟು ಕ್ಲೂ ಕೊಡಬಲ್ಲೆ. ಮತ್ತು 3 ಆಪ್ಷನ್ಸ್ ಕೊಡ್ತೀನಿ ಯಾವ ಮೊಬೈಲ್ ಅಂತ. ರಿಯಲ್ಮಿ, ಓಪೋ, ವಿವೋ. ಈ 3 ಆಪ್ಷನಲ್ಲಿ ಯಾವುದು ಅಂತ ಗೆಸ್ ಮಾಡಿ. ಓಕೆ ಗಾಯ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಮತ್ತು ಅಮ್ಮುವಿನ ಮುದ್ದಾದ ಮಾತು ಕೇಳಿ ಅವನ ತುಂಟತನ ನೋಡಿ ನಿಮಗೆ ಸ್ವಲ್ಪ ಆದರೂ ಎಂಟರ್ಟೈನ್ಮೆಂಟ್ ಅನಿಸಿದರೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.